ಇವೆಲ್ಲ ನಾವು ಆಟ ಆಡ್ದಂಥ ಜಾಗ, ನಾವು ಹುಟ್ಟಿ ಬೆಳೆದಂಥ ಮನೆ ಇದು. ಈ ಮನೆಯಲ್ಲಿ ನಾವು ಸುಮಾರು 500 ವರ್ಷದಿಂದ ಬಾಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ನನ್ನ ಅಮ್ಮ ಮತ್ತು ಅಪ್ಪ ಈ ಮನೆ ಬಿಟ್ಟು ಬರೋ ಮನಸ್ಸಿಲ್ದೇನೆ ಈಗಲೂ ಇಲ್ಲೇ ಬಾಳ್ತಾ ಇದ್ದಾರೆ. ಇವರೇ ನಮ್ಮಪ್ಪ. ನಮ್ಮಪ್ಪನೇ ನಮಗೆ ಫಸ್ಟ್ ಹೀರೋ. ನಮ್ಮಪ್ಪ ಆ ಕಾಲದಲ್ಲೇ ITI ಓದಿದ್ರು. ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಗ್ಲೋಬಲೈಸೇಷನು, ಆಟೋಮೇಷನಿಂದ ಆ ಕಂಪನಿನ ಮುಚ್ಚಾಕ್ಬಿಟ್ರು. ನಮ್ಮಪ್ಪಂಗೂ ಕೆಲಸ ಹೋಯಿತು. ಕುಟುಂಬಕ್ಕೋಸ್ಕರ ಕೊಟ್ಟಿದ್ದ ಕೆಲಸ ಮಾಡಿಕೊಂಡು ಸ್ವಾಭಿಮಾನದಿಂದ ಜೀವನ ಮಾಡ್ತಿದ್ರು. ನಮಗೆ ಎರಡನೇ ಹೀರೋ ಅಂದರೆ ನಮ್ಮ ಅಣ್ಣನೇ. ನಮ್ಮ ಅಣ್ಣನ ಹೆಸರು ಮುರುಘ, ದೇವ ಮುರುಘ. ಆಗ ಅವನು 6th ಓದ್ತಿದ್ದ. ನನ್ನ ಅಣ್ಣನ ನಿಕ್ನೇಮ್ ಅಕ್ಕ ಕೋಗಿಲೆ. ನಿದ್ದೆಯಿಂದ ನನ್ನ ಅಣ್ಣನ ಅಕ್ಕ ಕೋಗಿಲೆ ಕೂಗಿ ಎದ್ದೇಳಿಸ್ತಿತ್ತು. ಒಂದು ವೇಳೆ ಅಕ್ಕ ಕೋಗಿಲೆ ನಿದ್ದೆ ಮಾಡಿದ್ರೆ ಅಕ್ಕೂ, ನನ್ನ ಅಣ್ಣ ಅಕ್ಕ ಕೋಗಿಲೆನ ಎದ್ದೇಳಿಸ್ತಿದ್ದ. ಹೇಗೆ ಅಂತ ಗೊತ್ತಿಲ್ಲ, ಅವರಿಬ್ರ ಮಧ್ಯೆ ಅಂತ ಒಂದು ಫ್ರೆಂಡ್ಶಿಪ್. ಇವಳೆ ನನ್ನ ತಂಗಿ ಶಾರದಾ. ನಾವು ಪ್ರೀತಿಯಿಂದ ಸಾರಾ ಅಂತ ಕರಿತೀವಿ. ಆಗ ಅವಳಿಗೆ 7 ವರ್ಷ. ಅವಳು ಕಂಡ್ರೆ ಅಪ್ಪಂಗೆ ತುಂಬ ಇಷ್ಟ. S for Sara. D for ದೇವಾ. S for Sara. D for ದೇವಾ. ಇದೇ ನೋಡಿ ನಾನು ಓದಿದ ಆಕ್ಸ್ಫರ್ಡ್ ಪ್ರೈಮರಿ ಸ್ಕೂಲ್. 1986 ಕಟ್ಟಿದ್ದು. ನನ್ನ ಸ್ಕೂಲ್ ನನ್ನ ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ನನ್ನ ಅಣ್ಣ ಓದ್ತಿದ್ದ KPS ಸ್ಕೂಲ್ ನಮ್ಮ ಮನೆಯಿಂದ 5 ಕಿಲೋಮೀಟರ್ ದೂರದಲ್ಲಿತ್ತು. ನನ್ನ ಸ್ಕೂಲ್ ಹತ್ತಿರ ಇದ್ದಿದ್ರಿಂದ ಬೆಳಿಗ್ಗೆ ಶುರು ಮಾಡಿ ಮಧ್ಯಾಹ್ನ ಬಿಟ್ಬಿಡ್ತಿದ್ರು. ಅಣ್ಣನ ಸ್ಕೂಲು ದೂರ ಇದ್ದಿದ್ರಿಂದ ಮಧ್ಯಾಹ್ನ ಆರಂಭ ಮಾಡಿ ಸಂಜೆ ಬಿಡ್ತಿದ್ರು. ಅಯ್ಯಯ್ಯೋ, ಶೂ ಕಿತ್ತೋಯ್ತಣ್ಣ. ಹಾ, ಎಲ್ಲಿ ತೋರ್ಸು. ಸಾರಾ, ಈ ಮನೆಗೆ ಹೋಗು, ನಾ ಹೊಲ್ಸ್ಕೊಂಡ್ ಬರ್ತೀನಿ. ಆಗ 69 ರೂಪಾಯಿ 95 ಪೈಸೆಗೆ ಸಿಗ್ತಿದ್ದಂಥ ವೈಟ್ ಶೂ ನಮ್ಮ ಜೀವನನೇ ಬದಲಾಯಿಸುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಎಷ್ಟಾಯ್ತು ತಾತ? 1 ರೂಪಾಯಿ ಕೊಡಪ್ಪ. 50 ಪೈಸಾ ಇದೆ. ಸರಿ, ಆಮೇಲೆ ಕೊಡ್ಬಿಟ್ಟ. ತಗೊಳ್ಳಿ. ಥ್ಯಾಂಕ್ ಯು ತಾತ. ನೋಡೆ, ಬಸ್ ಹೊರಟೋಗುತ್ತೆ, ಎದ್ದೇಳು. ಅಷ್ಟೆಲ್ಲ ನನ್ನ ಕೈಯಲ್ಲಿ ನಡಿಯಕ್ಕಾಗಲ್ಲ, ನೀನ್ ಹೋಗು. ತಗೊಳ್ಳಿ ಸರ್. ಎಷ್ಟು ಸರ್? 8 ರೂಪಾಯಿ ತಗೊಳ್ಳಿ. ಹಾಂ. ಅಣ್ಣವ್ರೇ, ಅಮ್ಮ 1 kg ಅಕ್ಕಿ ಸ್ವಲ್ಪ ತರಕಾರಿ ತರಕ್ಕೆ ಹೇಳಿದ್ದಾರೆ. ತಿಂಗಳದು ರೇಷನ್ ತಾನೇ? ಸರಿ ಸರಿ, ತರಕಾರಿ ತಗೋ, ಮಿಕ್ಕಿದ್ ನಾನು ಹಾಕ್ತೀನಿ. ಏನೋ ರಾಯಲ್ ಫ್ಯಾಮಿಲಿ ಥರ ದೊಡ್ಡ ದೊಡ್ಡ ತಗೋತ್ಯಾ? ಕೆಳಗಿರೋ ತಗೊಳ್ಳೋ. ಹಳೆ ಪಾತ್ರೆ, ಹಳೆ ಕಬ್ಣ, ಹಳೆ ಪೇಪರ್. ಹಳೆ ಪಾತ್ರೆ, ಹಳೆ ಕಬ್ಣ, ಹಳೆ ಪೇಪರ್. ಅಣ್ಣ, ಹಳೆ ಸಾಮಾನುಗಳನ್ನ ತಗೊಳ್ಳ? ಒಂದು ಬಿಡದೆ ಎಲ್ಲ ತಗೊಂಡೋಗಪ್ಪ. ಸರಿ ಅಣ್ಣ. ಬರ್ತೀನಣ್ಣ. ಅಣ್ಣ, ಇದನ್ ಕೊಡಿ. ಅಕ್ಕಿ 5 ರೂಪಾಯಿ, ತರಕಾರಿ 4 ರೂಪಾಯಿ, ಒಟ್ಟು 9 ರೂಪಾಯಿ. ಅಮ್ಮ ಅಕೌಂಟ್ ಬರ್ಕೊಳಕ್ ಹೇಳಿದ್ರು. ಅಕೌಂಟ್ ಅಲ್ಲ, 3 ತಿಂಗಳಿಂದ ದುಡ್ಡೇ ಕೊಟ್ಟಿಲ್ಲ. ಸ್ವಲ್ಪ ಏನಾದ್ರೂ ಕೊಡಕ್ ಹೇಳು, ಇಲ್ಲಾಂದ್ರೆ ಮುಂದಿನ ಸತಿ ಏನೂ ಕೊಡಲ್ಲ. ಇಲ್ಲೇ ಇಟ್ಟಿದ್ದೆ ಅಲ್ವಾ? ಎಲ್ಲಿ ಕಾಣಿಸ್ತಿಲ್ವಲ್ಲ?
ಅಯ್ಯೋ ಲೇ ಸಾಮಾನ್ ತಗೊಂಡೋಗೋದ್ಬಿಟ್ಟು ಅಂಗಡಿನ ಹಾಳು ಮಾಡ್ತ್ಯಾ? ಇಲ್ಲ ನನ್ ತಂಗಿ ಶೂ ಇರು, ಇಲ್ಲೇ ನಿನಗ್ ಇಟ್ಟಿದ್ದೆ. ಮಾಡ್ತೀನಿ ಈಗ. ಇಲ್ಲ ಅಣ್ಣ ನಾನು ಏಯ್, ಕದೀತಾ ನಿಂತ್ಕೊಳ್ಳೋ. ಇರ್ಲಿಲ್ಲ, ನಾನು ಶೂ ಹುಡುಕ್ತಿದ್ದೆ. ಹಾ, ಇಡೀ ತರಕಾರಿ ಎಲ್ಲ ರಚ್ಚಾಪಿಚಿ ಮಾಡ್ಬಿಟ್ಟಿದ್ದಾನೆ. ಏಯ್ ಏಯ್ ಏಯ್, ಎಷ್ಟು ಧೈರ್ಯ ನಿಂಗೆ? ಮತ್ತೆ ಬರ್ತ್ಯಾ? ಏನಮ್ಮ, ನಿಮಗೆಲ್ಲ ನಾಚಿಕೆ ಆಗಲ್ವಾ? ನಮ್ಮ ಹತ್ರ ಸಾಲ ತಗೊಂಡು ನಿಮ್ ತೊಂದರೆಲ್ಲ ತೀರ್ಸ್ಕೊಂಬಿಟ್ರಿ. 2 ತಿಂಗಳಿಂದ ಹಣ ಕೊಟ್ಟಿಲ್ಲ. ಏನ್ ಅರ್ಥ ಇದು? ಏನೋ ನಿನ್ ಗಂಡ ಸ್ವಲ್ಪ ಓದಿದ್ದೇನೆ ಕೊಡ್ತಾನೆ ಅಂತ ಸುಮ್ನೆ ಇದ್ದೆ ಇಷ್ಟ ದಿನ. ಈ ತಿಂಗಳ ಹಣ ಕೊಡ್ಲಿಲ್ಲ ಅಂದ್ರೆ ಮರ್ಯಾದೆ ಕೆಟ್ಟೋಗುತ್ತೆ. ಚೀಟಿ ಹಾಕಿರೋರು ನನ್ ಮನೆ ಮುಂದೆ ನಿಂತ್ಯಾರೆ. ನನಗಿದ್ ಬೇಕಾ? ಸ್ವಲ್ಪ ಮೆತ್ತಗ್ ಮಾತಾಡಿ. ಅವರು ಕೆಲ್ಸಕ್ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನಾನೇ ಬಂದ್ ಹಣ ಕೊಡಕ್ ಹೇಳ್ತೀನಿ. ಯಾವಾಗ ಬಂದ್ ಕೇಳಿದ್ರು ಇದೇ ಹೇಳ್ತೀರಾ? ಏನು ಯಾಮಾರ್ಸ್ಬೇಕು ಅಂತಿದ್ದೀರಾ? ನಾವು ಬೇರೆಯವ್ರ ಹಣಕ್ಕೆ ಆಸೆ ಪಡೋರಲ್ಲ. 2 ತಿಂಗಳಿಂದ ಅವ್ರಿಗೆ ಸರಿಯಾಗಿ ಕೆಲ್ಸನೇ ಇಲ್ಲ. ಖಂಡಿತ ನಿಮ್ ಹಣ ಕೊಟ್ಬಿಡ್ತೀವಿ. ಸ್ವಲ್ಪ ತಡ್ಕೊಳ್ಳಿ ಅಣ್ಣ. ನಿನ್ ಗಂಡ ಬಂದ್ರೆ ಸುಮ್ನೆ ಬಂದು ಹಣ ಕೊಡಕ್ ಹೇಳು, ಇಲ್ಲಾಂದ್ರೆ ಅಸಹ್ಯ ಆಗ್ಬಿಡುತ್ತೆ. ಹಣ ಬೇಕಾದ್ರೆ ಬಂದ್ಬಿಡ್ತಾರೆ, ಕೊಡ್ಬೇಕಾದ್ರೆ ಸಿಗೋದೇ ಇಲ್ಲ. ಏನ್ ತಲೆನೋವಯ್ಯ. ಏನಾಯ್ತಮ್ಮ? ಏನಿಲ್ಲಪ್ಪ. ನಿನ್ ತಂಗಿ ಹತ್ರ ಹೋಗಿ ಒಂದ್ಸೇರ್ ಅಕ್ಕಿ ನೆನ್ಸಕ್ ಹೇಳು. ಸರಿ ಅಮ್ಮ. ನನ್ ಶೂ ಹೊಲ್ಸ್ಕೊಂಬಂದ ಅಣ್ಣ. ಅಮ್ಮ ನಿನ್ಗೆ ಅಕ್ಕಿ ನೆನ್ಸಕ್ ಹೇಳಿದ್ರು. ನನ್ ಶೂ ಚೆನ್ನಾಗಿ ಹೊಲ್ದಿದಾರಾ? ಅಮ್ಮ ನಿನ್ಗೆ ಒಂದ್ಸೇರ್ ಅಕ್ಕಿ ನೆನ್ಸಕ್ ಹೇಳಿದ್ದಾರೆ. ಎಲ್ ಹೋಗ್ತಿದ್ಯಾ? ನನ್ ಶೂ ಹೆಂಗಿದೆ ಅಂತ ನೋಡಕ್ಕೆ. ನಿನ್ ಶೂ ಹೊರಗಡೆ ಇಲ್ಲ. ಆಟ ಆಡ್ಬೇಡ ಅಣ್ಣ. ನಿಜ ಹೇಳ್ತಾ ಇದ್ದೀನಿ, ನಿನ್ ಶೂ ಹೊಲ್ಸ್ಕೊಂಬರ್ಬೇಕಾದ್ರೆ ಮಿಸ್ ಆಯ್ತು ಸಾರಾ. ನನ್ ಶೂ ಕಳ್ದಾಕ್ಬಿಟ್ಯಾ? ಇಲ್ಲ, ತರಕಾರಿ ಅಂಗಡಿಗೆ ಹೊರಗಡೆ ಇಟ್ಬಿಟ್ಟು ತರಕಾರಿ ತರಕ್ ಹೋದ್ನ. ವಾಪಸ್ ನೋಡಿದ್ರೆ ಅಲ್ಲಿ ಶೂ ಇಲ್ಲ. ಹಾಗಾದ್ರೆ ನನ್ ಶೂ ಕಳ್ದೋಯ್ತು. ಇಲ್ಲ, ನೀನ್ ಅಮ್ಮನ್ಗೆ ಹೇಳ್ಬೇಡ, ನಾನು ಹೋಗಿ ಹುಡುಕೊಂಬರ್ತೀನಿ. ಶೂ ಇಲ್ಲ ಅಂದ್ರೆ ನಾನ್ ಸ್ಕೂಲ್ಗೆ ಹೆಂಗ್ ಹೋಗ್ತೀನಿ? ನೀನ್ ಅಳ್ಬೇಡ, ನಾನು ಹೇಗಾದ್ರೂ ಹೋಗಿ ಹುಡುಕೊಂಡ್ ಬರ್ತೀನಿ ಸಾರಾ, ಪ್ಲೀಸ್. ದಯವಿಟ್ಟು ಅಪ್ಪಂಗೂ ಹೇಳ್ಬೇಡ ಪ್ಲೀಸ್. ಹೇ ದೇವಾ, ಹಾ ಬಂದಿಮ್ಮ. ಎಲ್ಲಿ ಹೋಗ್ತಿದ್ಯೋ? ಹೊತ್ತಿಗೆ ತುಂಬಾ ಭಾರ ಆಗಿದೆ ಕಣೋ, ಸ್ವಲ್ಪ ಸಹಾಯ ಮಾಡೋ. ಹೇ ದೇವಾ, ಹಾ? ನಾಳೆ ನಮ್ ಬೀದಿ ಹುಡ್ಗ್ರ ಜೊತೆ ಮ್ಯಾಚ್ ಇದೆ, ಆಡಕ್ ಬರ್ತ್ಯಾ? ಇಲ್ವೋ, ನಂಗೆ ಕೆಲ್ಸ ಇದೆ, ಬರಲ್ಲ. ಇನ್ನು 2 ರೂಪಾಯಿ ಕೊಡಿ. ಏಯ್ ಏನೋ ಆಗ್ಲೇ ಬಂದು ತರಕಾರಿನೆಲ್ಲ ಕೆಳಗ್ ಹಾಕ್ದೆ, ಇವಾಗ ಏನೋ ಮಾಡ್ತಿದ್ಯಾ? ಏಯ್, ನಾನ್ ನಿನ್ನ ಹೊಡಿಲೇ ಇಲ್ವಲ್ಲೋ, ಯಾಕೋ ಅಳ್ತಾ ಇದ್ಯಾ? ನನ್ ತಂಗಿ ಶೂ ಇಲ್ಲೇ ಇಟ್ಟಿದೆ, ಕಾಣಿಸ್ತಿಲ್ಲ. ಶೂ ಇಟ್ಯಾ? ಇಲ್ಲಿಲ್ವಲ್ಲೋ? ಇಲ್ಲ, ಇಲ್ಲೇ ಇಟ್ಟು ಒಳಗಡೆ ಹೋದೆ, ಶೂ ಕಾಣಿಸ್ತಿಲ್ಲ. ಶೂ ಇಲ್ಲ ಅಂದ್ರೆ ನನ್ ತಂಗಿ ಸ್ಕೂಲ್ಗೆ ಹೋಗಕ್ಕಾಗಲ್ಲ. ಏ, ಹಾಗಾದ್ರೆ ಆ ಕಸ ಎತ್ಕೊಂಡು ಹೋಗೋನ್ ಬಂದಲ್ಲ, ಅವನೇ ತಗೊಂಡಿರ್ತಾನೆ. ಅವನ್ನ ಮೊದ್ಲು ಹಿಡಿ, ಹೋಗು ಹೋಗು ಸರಿ ಬೇಗ. ಏನೋ ಸೌಂದರ್ಯ, ಅಯ್ಯ, ತಗೊಂಡಿರೋ ದುಡ್ಡಿಗೆ ಬಡ್ಡಿ ಕೊಡಕ್ಕಾಗಲ್ಲ, ಆದ್ರೆ ಹೊಟ್ಟೆ ತುಂಬಾ ತಿನ್ನಂಗ್ ಕಾಣಿಸುತ್ತೆ. ನಿನ್ ಫ್ರೆಂಡ್ ಮಗಳನ್ನ ಕಾಲೇಜಿಗೆ ಸೇರಿಸ್ಬೇಕು ಅಂದ್ಬಿಟ್ಟು ನೀನ್ ತಾನೇ ಬಂದು ದುಡ್ಡಿಸ್ಕೊಂಡು ಹೋಗಿದ್ದು, ಹೇಳೋ? ಹೌದು ಅಯ್ಯ. ನಿನ್ ಫ್ರೆಂಡ್ ಒಬ್ಬ ಕೆಲ್ಸಕ್ಕೆ ಬಾರ್ದವನು, ಅವನು ನಂಬಿ ಯಾರು ದುಡ್ಡು ಕೊಡ್ತಿರ್ಲಿಲ್ಲ. ಸ್ವಂತದವನು ಅಂತ ಹೇಳಿ ನೀನ್ ಜಾಮೀನ್ ಹಾಕ್ದೆ, ಅದು ನಂಬ್ತಾನೆ ನಾನು ದುಡ್ಡು ಕೊಟ್ಟಿದ್ದು. ನಿನ್ ಕೆಟ್ಟ ಟೈಮು ಅವನೋಗಿ ಸೇರ್ಬಿಟ್ಟ. ಜಾಮೀನ್ ಕೊಟ್ಟವ್ ನೀನ್ ತಾನೇ ದುಡ್ಡು ಕೊಡ್ಬೇಕು. ತಗೊಳ್ಳಿ ಅಯ್ಯ, ಈ ತಿಂಗಳು ಬಡ್ಡಿ ಹಣ 2500 ರೂಪಾಯಿ ಇದೆ. ಸ್ವಲ್ಪ ಇರಿ ಅಯ್ಯ.
ಅಸಲನ್ನು ತೀರ್ಸ್ಬಿಡ್ತೀನಿ. ನೀನೇ ಕೊಡ್ಬೇಕು. ಅಸಲ್ನ ಆರಾಮಾಗಿ ಕೊಡು, ಬಡ್ಡಿ ಮಾತ್ರ ಕರೆಕ್ಟಾಗಿ ಕೊಟ್ಬಿಡು. ನಿಮ್ ಹಣಕ್ ನಾನೇ ಜವಾಬ್ದಾರಿ. ಬೇಗ ಕೊಟ್ಬಿಡ್ತೀನಿ ಅಯ್ಯ. ಓದ್ದವನೇ ಬಿಡ. ಎತ್ತ ಗಾಡಿ. ನಿನಗೆ ಯಾರು ಹೇಳಿದ್ದ ಚೀಟಿಕಾರ ಹತ್ತ ಮಾತಾಡಕ್ಕೆ? ಅವನೇ ಒಬ್ಬ ದೊಡ್ಡ ಪೊರ್ಕಿ ರೌಡಿ. ಇಲ್ಲ ರೀ, ಅವರೇ ಮನೆ ಹತ್ರ ಬಂದು ಮಾತಾಡ್ಕೊಂಡು ಹೋಗಿದ್ದು. ಅವನ ಹತ್ರ ನಾ ಮಾತಾಡ್ತೀನಿ ಇರು. ನಿನಗೆ ಆರೋಗ್ಯ ಸರಿ ಇಲ್ಲ, ನೀನ್ ಯಾಕೆ ಬಟ್ಟೆ ಎಲ್ಲ ಒಗ್ಯಕ್ ಹೋದೆ? ಬೇರೆ ಯಾರು ಹೋಗಿದ್ದಾರೆ ರೀ? ದೇವ ಎಲ್ಲಿ? ಅಲ್ಲೇ ಹೊರಗಡೆ ಆಟಾಡ್ಕೊಳ್ತಿದ್ದ. ಯಾವಾಗ ನೋಡಿದ್ರು ಆಟ 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 ಅಂತ. ಅವ್ನ ವಯಸ್ಸಿನಲ್ಲಿ ನನ್ನ ತಂದೆಗೆ ಎಷ್ಟು ಸಹಾಯ ಮಾಡ್ತಿದ್ದೆ, ಮನೆಗೆಲ್ಲ ಎಷ್ಟು ಸಹಾಯ ಮಾಡ್ತಿದ್ವಿ. ಅವ್ನ್ ಬರ್ಲಿ ರಾಸ್ಕಲ್, ಕಾಲ್ ಮುರಿತೀನಿ. ಸುಮ್ನೆ ಇರು. ಎಲ್ಲ ಸುತ್ತಕ್ ಹೋಗಿದ್ದೆ? ಇಲ್ಲಪ್ಪ, ಏನಾಯ್ತಂದ್ರೆ ಬಾರೋ ಇಲ್ಲಿ. ಮನೇಲಿದ್ದು ಅಮ್ಮಂಗ್ ಸ್ವಲ್ಪ ಸಹಾಯ ಮಾಡು ಅಂತಂದ್ರೆ ಊರ್ ಸುತ್ತೀಯಾ, ಟೈಮ್ ವೇಸ್ಟ್ ಮಾಡ್ತೀಯಾ. ಬಿಡ್ತೀನಿ ನಿನ್ನ ನಾಲ್ಕು. ಆ ಕಡೆ ಹೋಗು, ಬುದ್ಧಿ ಕಲಿಸ್ಬೇಕು. ಏನ್ರಿ ಏನಾಗಿದೆ ನಿಮ್ಗೆ? ಬೇರೆ ಯಾರ ಮೇಲಿನ ಕೋಪನ ನನ್ನ ಮಗ ಮೇಲೆ ತೋರಿಸ್ಬೇಡಿ. ಅಮ್ಮ. ಸಾರಿಪ್ಪ, ನಾನು ಅಮ್ಮಂಗೆಲ್ಲ ಹೆಲ್ಪ್ ಮಾಡ್ತೀನಿ. ತುಂಬಾ ನೋಡ್ತಿದೆ. ಇಲ್ಲ ಕಣು, ಇನ್ಮೇಲಿಂದ ನಿನಗೆ ಹೊಡಿಯಲ್ಲ ಅಪ್ಪ ನಾನು. ಅಯ್ಯೋ ಅಯ್ಯೋ, ಅಳ್ಬೇಡಪ್ಪ, ಅಳ್ಬೇಡ ಆಯ್ತಾ, ಅಳ್ಬೇಡ. ಸ್ಲಿಪ್ಪರ್ಸ್ ಹಾಕೊಂಡು ನೀನು ಸ್ಕೂಲಿಗೆ ಹೋಗು. ನನ್ನ ಸ್ಲಿಪ್ಪರ್ಸ್ ಹಾಕೊಂಡು ಸ್ಕೂಲಿಗೆ ಹೋಗು. ನಿಮ್ ಸ್ಕೂಲಲ್ಲಿ ಸ್ಲಿಪ್ಪರ್ ಹಾಕೊಂಡ್ರೆ ಒಳಗಡೆ ಬಿಡ್ತಾರಾ? ನಮ್ ಸ್ಕೂಲಲ್ಲಿ ಬಿಡಲ್ಲ. ನಮ್ ಸ್ಕೂಲಲ್ಲಿ ಚಪ್ಪಲಿ ಹಾಕೊಂಡು ಹೋಗಕ್ಕೆ ಬಿಡೋದಿಲ್ಲ. ನಾನ್ ಶೂ ಕಳ್ದಾಕಿದ್ಯಾ ಅಂತ ನನ್ನ ಅಪ್ಪನಿಗೆ ಹೇಳ್ತೀನಿ. ಅಪ್ಪಂಗೆ ಶೂ ಕಳ್ದೋಗಿದ್ ವಿಷಯ ಗೊತ್ತಾದ್ರೆ ಇಬ್ರಿಗೂ ಮತ್ತೆ ತುಂಬಾ ಹೊಡಿತಾರೆ. ಅದು ಅಲ್ದೆ ಇವಾಗ ಅಪ್ಪನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ನಮ್ಗೆ ಶೂ ಕೊಡ್ಸೋದಿಕ್ಕೆ. ಹಾಗಾದ್ರೆ ಏನ್ ಮಾಡೋದು? ನಿನಗೆ ಬೆಳಿಗ್ಗೆ ತಾನೆ ಸ್ಕೂಲು, ನನಗೆ ಮಧ್ಯಾಹ್ನ. ನೀನು ನನ್ನ ಶೂ ಹಾಕೊಂಡು ಬೆಳಿಗ್ಗೆ ಸ್ಕೂಲ್ಗೆ ಹೋಗು. ನೀನು ಸ್ಕೂಲಿಂದ ಬಂದ್ಮೇಲೆ ಅದೇ ಶೂ ಹಾಕೊಂಡು ನಾನು ಸ್ಕೂಲ್ಗೆ ಹೋಗ್ತೀನಿ.